ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಇವತ್ತು ನಾವು ಫ್ರಿಡ್ಜ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಏನೇನೋ ಇಶ್ಯೂ ಆಯಿತು. ಆ ರೀಸನಿಂದ ಫ್ರಿಡ್ಜ್ ತೊಗೊಳಕ್ಕಾಗಿಲ್ಲ ಲಾಸ್ಟ್ ಮಂತು. ಸೊ ಈ ಮಂತ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಸೊ ಇವಾಗ ತಾನೇ ರೆಡಿ ಆದ್ವಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ಈಗ ನಾವು ಶಾಪಿಗೆ ಹೋಗ್ತಾ ಇದ್ದೀವಿ. ನಮ್ಮ ಕುಕ್ಕುನೂ ಕರ್ಕೊಂಡು ಹೋಗ್ತೀವಿ ಬ್ಯಾಗಲ್ಲಿ. ಅಲ್ಲ ಕುಕ್ಕು, ಅಲ್ಲಮ್ಮ ನಾವು ಬ್ಯಾಗಲ್ಲಿ ಹೋಗ್ತೀವಿ ನಮ್ಮ. ಅಲ್ಲಮ್ಮ ನಮ್ಮ ಕುಕ್ಕು ಬ್ಯಾಗು ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಏನಂದರೆ ನಾನು ಆಲ್ರೆಡಿ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ, ಫೈನಲೈಸ್ ಮಾಡಿಬಿಟ್ಟು ಬಂದೆ. ಪೆಟ್ಸ್ ಒಳಗಡೆ ಅಲೋ ಮಾಡ್ತಿಲ್ಲ ಅವರು. ಸೊ ನಾನು ಇಲ್ಲ ಕೂತಿದ್ದೀನಿ. ಇವಾಗ ವಿಕ್ಕಿ ಹೋಗಿದ್ದಾನೆ ಪೇ ಮಾಡಿಬಿಟ್ಟು ಬರೋಕ್ಕೆ. ಪೇ ಮಾಡಿ ಎಲ್ಲ ಫೈನಲೈಸ್ ಮಾಡಿಬಿಟ್ಟು ಬರೋಕ್ಕೆ. ಸೊ ನಾನು ನಿಮಗೆ ಫ್ರಿಡ್ಜ್ ಬಂದಮೇಲೆ ತೋರಿಸ್ತೀವಿ ನಾವು ಯಾವ ಫ್ರಿಡ್ಜ್ ತೊಗೊಂಡಿದ್ದು ಅಂತ. ಆನ್ ದ ವೇ ನಾವಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಒಂದು ಸ್ವಲ್ಪ ಗಾಡಿ ನಿಲ್ಸಿದ್ವಿ. ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಆ ಕಾರಣ ನೋಡಿದ್ರೆ ಒಂದು ಸಖತ್ತಾಗಿರೋ ಪಾರ್ಕ್ ಇತ್ತು. ಆಮೇಲೆ ಬರ್ಡ್ಸ್ ಎಲ್ಲ ಇತ್ತು, ಆಮೇಲೆ ಡಕ್ಸು ಮತ್ತು ಇದು ಆಸ್ಟ್ರಿಚ್ ಅನ್ಸತ್ತೆ ಅದೆಲ್ಲ ಇತ್ತು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಡನ್ನಾಗಿ ನಾವು ವಾವ್ ಅಂತ ಅನ್ನಿಸ್ತು ನೋಡ್ಬಿಟ್ಟು. ಸೊ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡಿಕೊಂಡೆ ಒಂದು ಸ್ವಲ್ಪ. ನಂಗೆ ಈ ಥರ ಅನಿಮಲ್ಸು ಮತ್ತು ಟ್ರೀಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಿಮಗೂ ತೋರಿಸೋಣ ಅಂತ. ಎಷ್ಟು ಚೆನ್ನಾಗಿತ್ತಂದರೆ ಏನೇನೋ ಮಾಡಿದರು. ಆ ಕಡೆ ಫಿಶಸ್ ಎಲ್ಲ ಇತ್ತು. ಒಳಗಡೆ ಹೋಗೋಕ್ಕಾಗಿಲ್ಲ, ಟೈಮ್ ಇಲ್ಲ ಅಂತ. ಇನ್ನೊಂದು ದಿನ ಹೋಗಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಬಂದ್ವಿ. ಎಷ್ಟು ಚೆನ್ನಾಗಿದೆ. ಎಷ್ಟು ಬಿಸಿಲಿದ್ರು ಈ ಮರ ಎಲ್ಲ ಸಿಕ್ಕಾಪಟ್ಟೆ ಅವ್ರಿಗೆ ಶೇಡ್ ಮಾಡ್ತಿತ್ತು. ಇನ್ನು ಆ್ಯಕ್ಚುಲಿ ಫಸ್ಟ್ ಔಟ್ಲೆಟಲ್ಲಿ ಏನಾಯ್ತಪ್ಪ ಅಂದರೆ ನಾವು ನೋಡಿದ್ದು ಫ್ರಿಜ್ಜು ಆಲ್ಮೋಸ್ಟ್ ಬಿಲ್ ತನಕ ಹೋಗಿದ್ವಿ. ನನ್ನ ಲಾಸ್ಟ್ ಅವಾಗಲೇ ಹಳೆ ಕ್ಲಿಪ್ಪಿಂಗಲ್ಲಿ ಹೇಳಿದ್ನಲ್ಲ ಹಾಗೆ. ಆಮೇಲೆ ಸಡನ್ನಾಗಿ ನೋಡಿದ್ರೆ ಅಲ್ಲಿ ಒಂದು ಡೆಂಟ್ ಇತ್ತು. ಸೊ ಅದು ಬೇಡ, ಬೇರೆ ಪೀಸ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಇನ್ನೊಂದು ಔಟ್ಲೆಟ್ ಬಂದ್ವಿ. ಇನ್ನೊಂದು ಔಟ್ಲೆಟಲ್ಲಿ ನಮ್ಮ ಕುಕ್ಕುನ ಬ್ಯಾಗ್ ಒಳಗಡೆ ಇಟ್ಕೊಂಡಿದ್ರೆ ಅವನು ಕೂಡ ಅಲೋ ಮಾಡಿದ್ರು. ನಂಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಬಿಲ್ ಮಾಡಿಸ್ಕೋಬೋದು ಅಂತ. ನಾವು ನೋಡ್ತಿರೋ ಫ್ರಿಜ್ಜು ಇದೆ. ಸೊ ನೋಡಿದ್ವಿ ಎಲ್ಲ, ನಮಗೆ ಯಾವುದು ಸದ್ಯಕ್ಕೆ ಸೆಟ್ ಆಗುತ್ತೆ ನಮ್ಮ ಪ್ರೈಸಲ್ಲಿ. ಸೊ ಅದನ್ನು ನೋಡ್ತಾ ಇದ್ವಿ. ನಂಗೆ ನೋಡಿದ ತಕ್ಷಣ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಚೆನ್ನಾಗಿ ಯುನೀಕ್ ಆಗಿತ್ತು. ಹಾಗೆ ನಾವು ತೊಗೊಂಡಿದ್ದು ಫ್ರಿಡ್ಜ್ ಬ್ರ್ಯಾಂಡ್ ಬಂದ್ಬಿಟ್ಟು ಕ್ರೋಮಾ. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಮುಂಚೆ ಎಲ್ಲ LG, ಗೋದ್ರೇಜ್ ಮತ್ತು ಸೋನಿ ಇಷ್ಟು 3 ಮಾತ್ರ ಟ್ರೈ ಮಾಡಿದ್ವಿ. ಸೊ ಕ್ರೋಮಾ ಫಸ್ಟ್ ಟೈಮ್ ಯಾಕೆ ಟ್ರೈ ಮಾಡಬಾರ್ದು ಅಂತ ತೊಗೊಂಡ್ವಿ. ಸೊ ಫೈನಲಿ ಅದನ್ನೆಲ್ಲ ನೋಡಿ ಬುಕ್ ಮಾಡಿ ಬಂದ್ವಿ, ಪೇಮೆಂಟ್ಸ್ ಎಲ್ಲ ಮಾಡಿಬಿಟ್ಟು. ಹಾಗೆ ಸ್ವಲ್ಪ ಬೇರೆ ಫ್ರಿಜ್ಜಸ್ಸು ಮತ್ತು ಬೇರೆ ಐಟಮ್ಸ್ ಎಲ್ಲ ಮನೆಗೆ ಏನೇನು ಬೇಕು, ಏನೇನು ಪ್ರೈಸಲ್ಲಿದೆ ಅಂತ ನೋಡಿಬಿಟ್ಟು ತಿಳ್ಕೊತಾ ಇದ್ದೆ. ಆಲ್ಮೋಸ್ಟ್ ಡಬಲ್ ಡೋರ್ ಫ್ರಿಜ್ಜು ಎಲ್ಲ LGದು ನಾವು ನೋಡಿದ್ದು 50,000 60,000ಇಂದನೇ ಅನಿಸುತ್ತೆ ಸ್ಟಾರ್ಟಿಂಗ್. ಅಂದರೆ ಸ್ವಲ್ಪ ಎಲ್ಲ ಚೆನ್ನಾಗಿರೋದು ಫೆಸಿಲಿಟೀಸ್ ಎಲ್ಲ. ಸೊ ಅದನ್ನೆಲ್ಲ ಫೈನಲೈಸ್ ಮಾಡಿ ಬಿಲ್ ಮಾಡಿ ಬುಕ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಹಾಗೆ ಈಚೆ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲಲ್ಲಿ ಒಂದು ಖುಷಿ ಪಡೋ ವಿಚಾರ ಏನಂದರೆ ಈ ಮರಗಳು ಎಷ್ಟು ತಣ್ಣಗಿತ್ತು. ಮರದ ಕೆಳಗಡೆ ಅಷ್ಟು ಬಿಸಿಲಲ್ಲೂ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಈ ಥರ ಮರ ಎಲ್ಲ ರೋಡ್ ಫುಲ್ಲು ಸುತ್ತ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವಾಗ ಎಲ್ಲ ಬುಕ್ ಮಾಡ್ಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ. ಏನಾಯ್ತಪ್ಪ ಅಂದರೆ ಫಸ್ಟು ನಾವು ಕ್ರೋಮಾಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಲಾಸ್ಟ್ ಟೈಮ್ ಹೋದಾಗ ಏನಾಗಿತ್ತಂದರೆ EMI ಸ್ವಲ್ಪ ಕಮ್ಮಿ ಆಗಿತ್ತು. ಅಂದರೆ ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದಲ್ಲ EMI ಎಲ್ಲ, ಅದನ್ನು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ನಮ್ಮ ಬಜೆಟ್ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ನಾವು ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂತ ಪುಷ್ ಮಾಡಿದ್ವಿ. ಇವಾಗ ಫಸ್ಟು ಲಾಸ್ಟ್ ಟೈಮ್ ನೋಡಿದ್ವಲ್ಲ ಅದನ್ನೇ ಹೋಗ್ಬಿಟ್ಟು ಒಂದು ಔಟ್ಲೆಟಲ್ಲಿ ನೋಡಿದ್ವಿ. ಕ್ರೋಮಾ ಔಟ್ಲೆಟಲ್ಲಿ ಏನಾಯ್ತಂದರೆ ನಮಗೆ ಆಲ್ಮೋಸ್ಟ್ ಲೈಕ್ ಎಲ್ಲ ಇಷ್ಟ ಆಗಿತ್ತು. ಆಲ್ಮೋಸ್ಟ್ ನಾವು ಬಿಲ್ ಮಾಡಿ ಪೇ ಮಾಡೋಕ್ಕೆ ತನಕ ಹೊಟ್ಟೋಗಿದ್ವಿ. ಅವರು ಪುಣ್ಯಕ್ಕೆ ಒಂದು ಸತಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೋಡಿದ್ರೆ ಒಂದು ಸೈಡ್ ಫುಲ್ಲು ಡೆಂಟ್ ಆಗೋಗಿದೆ. ಅದನ್ನೇ ಯಾಮಾರಿಸ್ಬಿಟ್ಟು ಸೇಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಾವು ಕೇಳಿದ್ವಿ ಇನ್ನೊಂದು ಪೀಸ್ ಕಳಿಸ್ತೀರಾ ಅಲ್ವಾ ಅಂದರೆ ಇಲ್ಲ, ಇದೇ ಪೀಸೇ ಕಳಿಸೋದು, ಇದು ಲಾಸ್ಟ್ ಇರೋದು, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಸರಿ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ಔಟ್ಲೆಟ್ ಹೋದ್ವಿ. ಇನ್ನೊಂದು ಔಟ್ಲೆಟಲ್ಲಿ ನಾವು ನೋಡಿದ್ದೆ, ನಾವು ಇಷ್ಟಪಟ್ಟಿದ್ದೆ ಸಿಕ್ತು. ಸೊ ಆಫರ್ ಅಂತ ಏನೂ ಸಿಕ್ಕಿಲ್ಲ ನಮಗೆ ಅಷ್ಟೊಂದಾಗಿ.
ಯಾ ಅದನ್ನು ತೊಗೊಂಡ್ವಿ. ಬುಕ್ ಮಾಡಿಬಿಟ್ಟು ಇವಾಗ ತಾನೇ ಬಂದ್ವಿ. ಸೊ ಅದು ಐ ಮೀನ್ ಲೈಕ್ ಅದು ಅಕಸ್ಮಾತ್ ಡೆಲಿವರ್ ಆಗುತ್ತೆ ಅಲ್ವಾ, ಇವತ್ತು ಇಲ್ಲ ನಾಳೆ ಅಂತ ಹೇಳಿದ್ದಾರೆ. ಸೊ ಅದು ಡೆಲಿವರಿ ಆಗುತ್ತಲ್ಲ ಅವಾಗ ತೋರಿಸ್ತೀನಿ ನಾವು ಯಾವುದು ಸೆಲೆಕ್ಟ್ ಮಾಡಿ ಯಾವ ಫ್ರಿಡ್ಜ್ ತೊಗೊಂಡ್ವಿ ಅಂತ. ಅದನ್ನು ಸಾಧ್ಯ ಆದರೆ ಇದೇ ವಿಡಿಯೋಗೆ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಸ್, ಇವತ್ತು ಆಲ್ಮೋಸ್ಟ್ ಟೈಮ್ ಎಷ್ಟಾಗಿದೆ ಅಂದರೆ ಲೈಕ್ ಒಂದು 3:30 ಆಗಿದೆ. ಊಟ ಟೈಮ್ ಆಗೋಗಿದೆ. ನಾವು ಸುತ್ತದ್ವಲ್ಲ, ಸೊ ಲೇಟ್ ಆಗಿದೆ. ಊಟ ಇವಾಗ ಏನಾದ್ರು ಆರ್ಡ್ರ್ ಮಾಡ್ಕೋಬೇಕು. ಸೊ ಸದ್ಯಕ್ಕೆ ಇಷ್ಟೇ ಗೈಸ್, ಇಷ್ಟೇ ಅಪ್ಡೇಟ್. ಸೊ ನಮ್ಮನೆಗೆ ಇವಾಗ ತಾನೇ ಫ್ರಿಡ್ಜ್ ಡೆಲಿವರಿ ಮಾಡ್ತೀವಿ ಅಂತ ಫೋನ್ ಮಾಡಿದ್ರು, ಹಾಗೆ ಕೂಡ ಬಂದರು. ಸೊ ಇವತ್ತೇ ಡೆಲಿವರಿ ಮಾಡ್ತೀನಿ, ನಾಳೆ ಇನ್ಸ್ಟಾಲೇಷನ್ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಈಗ ಫ್ರಿಡ್ಜ್ ತೊಗೊಂಬರ್ತಾ ಇದ್ದಾರೆ. ಸ್ವಲ್ಪ ದೊಡ್ಡದೇ ಆಯಿತು ಅನಿಸ್ತು, ತೊಗೊಂಬರೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಮೇಲೆ. ಹಾಗೆ ಬಂದ್ಬಿಟ್ಟು ಇಟ್ಬಿಟ್ಟು ಹೋದ್ರು ಅವರು. ಫ್ರಿಡ್ಜ್ ಬಂತು, ನಾವು ತೊಗೊಂಡಿದ್ದು ಫ್ರಿಡ್ಜ್ ಇದೆ. ಈ ಥರದ ಆ್ಯಕ್ಚುಲಿ ಲೈಟಿಗೆ ಅಷ್ಟು ನೀಟಾಗಿ ಕಾಣ್ತಿಲ್ಲ. ಈ ಥರ ಇದೆ, ಗ್ಲಾಸಿಯಾಗಿದೆ. ನಾವು ತೊಗೊಂಡಿದ್ದಿದೆ ಕ್ರೋಮ್. ಅದು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಸೊ ಇಷ್ಟೇ ಗೈಸ್, ಫೈನಲಿ ನಮ್ಮನೆ ಫ್ರಿಡ್ಜ್ ಕತೆ ಇದು. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್.